ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ಪರೀಕ್ಷೆ 1 2025 ಮಾರ್ಚ್ ಏಪ್ರಿಲಲ್ಲಿ ನಡೆದಿರತಕ್ಕಂಥ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ನೋಡೋಣ. ಏಕೆಂದರೆ ಇದು ನೀವು ನಾಳೆ ನಡೀತಕ್ಕಂಥ ಎಕ್ಸಾಮ್ಗೆ ತುಂಬಾ ಮೋಸ್ಟ್ ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋ ಇದೆ. ಏಕೆಂದರೆ ಇಲ್ಲಿಂದ ಪ್ರಶ್ನೆಗಳು ನಿಮಗೆ ಸಿಗ್ತವೆ. ಸೊ ಖಂಡಿತವಾಗಿ ಇಲ್ಲಿಂದನೂ ಕೂಡ ನೀವು ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳ್ತಾ ಪ್ಯಾಟ್ರನ್ ತಿಳ್ಕೊಡ್ರಿ. ಇದು ಬಿಟ್ಟು ಸ್ವಲ್ಪ ಬೇರೆ ಕ್ವಶನನ್ನು ರೆಫರ್ ಮಾಡಿರಿ. ಸೊ ಖಂಡಿತವಾಗಿ ನಿಮಗೆ ಏನಾಗ್ತದೆ ಅಂದರೆ ಹೆಲ್ಪ್ ಆಗ್ತದೆ. ಸೊ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಇನ್ನೊಂದು ಸಾರಿ ಹೇಳ್ತಾ ಈ ವಿಡಿಯೋ ನಾನು ಶುರು ಮಾಡ್ತೀನಿ. ಸೊ ಸಮಾಜ ವಿಜ್ಞಾನ ಮಾರ್ಚ್ ಏಪ್ರಿಲ್ 2025 ಪರೀಕ್ಷೆ 1 S29/3/2025 ನಡೆದಿರ್ತಕ್ಕಂಥ ಪರೀಕ್ಷೆನೇ ಇತ್ತು. ಮೊದಲ ಪ್ರಶ್ನೆ, ವಿಶ್ವದ ಯಾವುದೇ ಶಕ್ತಿ ಬಣಕ್ಕೆ ಸೇರದ ನೀತಿಯನ್ನು ಏನಂತ ಕರೀತಿದ್ರು ಅಂತ ಕೇಳಿದ್ರು. ಆಲಿಪ್ತ ನೀತಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ತೋಟಗಾರಿಕಾ ಬೇಸಾಯದ ಪ್ರಗತಿಯನ್ನು ಏನಂತ ಕರೀತಾರೆ. ಸುವರ್ಣ ಕ್ರಾಂತಿ. ಮುಂಬೈ ಅನ್ನು ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀಲಿಕ್ಕೆ ಕಾರಣ ಕೇಳಿದ್ರು. ಆಪ್ಷನ್ ಎ, ಇದು ಅತಿ ಹೆಚ್ಚಿನ ಹತ್ತಿ ಗಿರಣಿಗಳನ್ನು ಹೊಂದಿದೆ. ಆಮೇಲೆ 4ರಲ್ಲಿ ಈ ಕೆಳಗಿನವರು ಯಾರು ಅಸಂಘಟಿತ ಕೆಲಸಗಾರರು ಅಂತ ಕೇಳಿದರು. ಸೊ ಮನೆ ಕೆಲಸಗಾರರು ಏನಪ್ಪ ಅಂದರೆ ಅಸಂಘಟಿತ ಕೆಲಸಗಾರರು ಆಗ್ತಾರೆ. 5ನೇ ಪ್ರಶ್ನೆ, ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ಜಾರಿಗೆ ತಂದ ಕಾಯ್ದೆ ಕೇಳಿದರು. ಆಪ್ಷನ್ ಡಿ 1909 ಭಾರತೀಯ ಪರಿಷತ್ ಕಾಯ್ದೆ ಸರಿ ಇದೆ. 6ನೇದು, ಇವುಗಳಲ್ಲಿ ಯೋಜನೇತರ ವೆಚ್ಚ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಸಿ ರಕ್ಷಣಾ ವೆಚ್ಚ. 7ನೇ ಪ್ರಶ್ನೆ, ಗ್ರಾಹಕರಿಗೆ ಪರಿಹಾರದ ಮೊತ್ತ 10 ಕೋಟಿಗಿಂತ ಹೆಚ್ಚಾಗಿದ್ದರೆ ಯಾರಿಗೆ ದೂರು ಕೊಡಬೇಕು ಅಂತ ಕೇಳಿದರು. ಸೊ ರಾಷ್ಟ್ರೀಯ ಆಯೋಗ ಅನ್ನೋದು ಸರಿಯಾದ ಉತ್ತರ ಬರ್ತದೆ. 8ನೇ ಪ್ರಶ್ನೆ, ಮಹತ್ಕೆರೆ ಮತ್ತು ಕಾಲಾರಾಮ್ ಚಳವಳಿಗಳನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ರೂಪಿಸಿದ್ದು ಏಕೆ ಅಂತ ಕೇಳಿದರು. ಆಪ್ಷನ್ ಎ, ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗಿರುವುದನ್ನು ನಿರೂಪಿಸಲು ಅನ್ನೋದು ಸರಿಯಾದ ಉತ್ತರ. ಇನ್ನು 1 ಮಾರ್ಕ್ ಕ್ವಶನ್ಗಳಲ್ಲಿ ಕೇಳಿದ್ರು, ನಮ್ಮ ದೇಶದಲ್ಲಿ ಅತಿ ಹೆಚ್ಚಿನ ಉಷ್ಣಾಂಶ ದಾಖಲಾಗಿರುವ ಪ್ರದೇಶ ಕೇಳಿದ್ದಾರೆ. ರಾಜಸ್ಥಾನದ ಗಂಗಾನಗರ್. ಇನ್ನು ಹೆಣ್ಣು ಭ್ರೂಣ ಹತ್ಯೆ ಎಂದರೆ ಏನಂತ ಕೇಳಿದ್ದಾರೆ. ಗರ್ಭದಲ್ಲಿರುವ ಭ್ರೂಣವು ಹೆಣ್ಣು ಭ್ರೂಣವಾಗಿದ್ದು ಅದು ತಂದೆ ತಾಯಿಯವರಿಗೆ ಬೇಡವಾದರೆ ಅದನ್ನು ಗರ್ಭದಲ್ಲೇ ಕೊಂದು ಹಾಕುವುದು ಹೆಣ್ಣು ಭ್ರೂಣ ಹತ್ಯೆ. ಇನ್ನು ಬ್ಯಾಂಕಿನ ಯಾವ ಖಾತೆಯಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದು. ಚಾಲ್ತಿ ಖಾತೆ. ಇನ್ನು ಅಧಿಕಾರದ ವಿಕೇಂದ್ರೀಕರಣದ ಏಕೆ ಬೇಕು ಅಂತ ಕೇಳಿದರು. ಗ್ರಾಮಗಳ ಅಭಿವೃದ್ಧಿಗಾಗಿ. ಅಭಿವೃದ್ಧಿಯ ಫಲ ಎಲ್ಲರಿಗೂ ಸಮಾನವಾಗಿ ದೊರೆಯುವಂತೆ ಮಾಡಲು ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ನಮ್ಮ ಸಂವಿಧಾನದ ಯಾವ ವಿಧಿ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸ್ತದೆ ಅಂತ ಕೇಳಿದರು. ಸೊ 17ನೇ ವಿಧಿ. ಇನ್ನು ವುಡ್ರೋ ವಿಲ್ಸನ್ ರವರ ಪ್ರಕಾರ ಸಾರ್ವಜನಿಕ ಆಡಳಿತದ ಅರ್ಥ ಕೇಳಿದ್ದಾರೆ. ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಯೇ ಸಾರ್ವಜನಿಕ ಆಡಳಿತ. ಇನ್ ತೀನ್ ಮೂರ್ತಿ ಹೈಪಾತ್ಸವ್ ಎಲ್ಲಿದೆ ಅಂತ ಕೇಳಿದ್ದಾರೆ. ನವದೆಹಲಿ. ಭಾರತದ ಉಕ್ಕಿನ ಮನುಷ್ಯ ಅಂತ ಯಾರನ್ನು ಕರೀತಾರೆ ಅಂತ ಕೇಳಿದರು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 2 ಮಾರ್ಕ್ಸ್ ಕ್ವಶನ್. ಪ್ರಶ್ನೆ 17, ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳನ್ನು ಕೇಳಿದ್ದಾರೆ. ಕುಟುಂಬದಿಂದ ಬೇರ್ಪಡಿಸುವಂತಿಲ್ಲ. ಮನೆ ಸಮುದಾಯ ಗ್ರಾಮದಿಂದ ಬೇರ್ಪಡಿಸುವಂತಿಲ್ಲ. ಸಮಗ್ರ ವಸತಿ ಯೋಜನೆ. ರಾಷ್ಟ್ರೀಯ ಪರಿಷತ್ ಯೋಜನೆ. ನೆಕ್ಸ್ಟ್ ಗರಿಮಾಗ್ರಹ, ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ಸ್ ಮತ್ತು ಸ್ಮೈಲ್ ಯೋಜನೆ ಅಂತ ಬರ್ತದೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ, ಯುನೆಸ್ಕೋದ ಕಾರ್ಯಗಳು ಅಂತ ಕೇಳಿದ್ದಾರೆ. ಸೊ ಯುನೆಸ್ಕೋ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಏನಪ್ಪ ಅಂದರೆ ಅದು ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿ, ಮಾಧ್ಯಮ ತಂತ್ರಗಾರಿಕೆಯ ಅಭಿವೃದ್ಧಿ, ರಚನಾತ್ಮಕ ಚಿಂತನೆ ಬರ್ತದೆ, ಸಾಂಸ್ಕೃತಿಕ ವಿಚಾರಗಳು ಬರ್ತವೆ, ಪರಿಸರದ ಬಗ್ಗೆ ಕಾರ್ಯೋನ್ಮುಖ ಬರ್ತದೆ, ಮತ್ತು ಶಿಕ್ಷಣ ಮತ್ತು ಜ್ಞಾನ ಪ್ರಸಾರಕ್ಕೆ ಸೇವಾ ಸಂಸ್ಥೆಗಳಿಗೆ ಸಹಾಯ ಅನ್ನೋದನ್ನು ಅಂಶಗಳನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸಲ್ಲಿ. ಸೊ ಬರೆದ್ರೆ ಸೊ ಯುನೆಸ್ಕೋದ ಕಾರ್ಯಗಳ ಪ್ರಶ್ನೆ ಉತ್ತರ ಕರೆಕ್ಟ್ ಇತ್ತು. ಮುಂದಿನ ಪ್ರಶ್ನೆ, ಜನಮಂದೆಯು ದೊಂಬಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಅದ. ಜನಮಂದೆ ಅನ್ನೋದು ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜಲರಾಶಿ. ಬಟ್ ದೊಂಬಿ ಅಂದರೆ ತೀರಾ ಹಿಂಸಾತ್ಮಕ ಮತ್ತು ವಿನಾಶಾತ್ಮಕ ಸ್ವರೂಪದ ಜನಮಂದೆಯನ್ನು ವರ್ತನೆ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಬಾಲ್ಯ ವಿವಾಹವನ್ನು ಹೇಗೆ ತಡೆಗಟ್ತೀರಿ. ಸೊ ಬಾಲ್ಯ ವಿವಾಹವನ್ನು ತಡೆಗಟ್ಟಲಿಕ್ಕೆ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳ ನೇಮಕ ಮಾಡ್ತಾ ಇದ್ದಾರೆ. ಮಕ್ಕಳ ಸಹಾಯವಾಣಿ 1098. ಮಕ್ಕಳು ಶಿಕ್ಷಕರು ಗ್ರಾಮ ವ್ಯವಸ್ಥಾಪಕರಿಗೆ ದೂರನ್ನು ನೀಡಬಹುದು. ಪೊಲೀಸರಿಗೆ ದೂರು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಪ್ರಕಾರ ಶಿಕ್ಷೆನೂ ಕೂಡ ಆಗ್ತದೆ ಅಂತಕ್ಕದ್ದನ್ನು ನೀವು ಬರೆದ್ರೆ ಉತ್ತರ ಕರೆಕ್ಟ್ ಆಗ್ತಿತ್ತು. 19ನೇ ಪ್ರಶ್ನೆ, ಬಕ್ಸಾರ್ ಕದನ ಭಾರತದಲ್ಲಿ ಬ್ರಿಟಿಷರನ್ನು ಬಂಗಾಳದ ನಿಜವಾದ ಒಡೆಯರನ್ನಾಗಿ ಹೇಗೆ ಮಾಡಿತು ಅಂತ ಕೇಳಿದ್ದಾರೆ. ಇಲ್ಲಿ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ಬ್ರಿಟಿಷರಿಗೆ ನೀಡ್ತಾನೆ. 26 ಲಕ್ಷ ರೂಪಾಯಿ ಬಂಗಾಳದ ಹಕ್ಕನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡ್ತಾರೆ. ಕಂಪನಿ ಯುದ್ಧ ಪರಿಹಾರ 50 ಲಕ್ಷ ರೂಪಾಯಿ. ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಗೋವಾ ಪೋರ್ಚುಗೀಸರಿಂದ ಹೇಗೆ ವಿಮುಕ್ತ ಮಾಡಿದರು ಅಂತ ಕೇಳಿದರು. 1955ರಲ್ಲಿ ಸತ್ಯಾಗ್ರಹಿಗಳಿಂದ ಗೋವಾ ವಿಮೋಚನಾ ಹೋರಾಟ ನಡೀತದೆ. 1961ರಲ್ಲಿ ಭಾರತದ ಸೈನ್ಯ ಮಧ್ಯಪ್ರವೇಶಿಸಿ ಗೋವಾ ವಿಮೋಚನೆಯನ್ನು ಮಾಡ್ತದೆ ಅಂತಕ್ಕದ್ದನ್ನು ಬರಿಬೇಕು. ಇನ್ನು 21ರಲ್ಲಿ ಕೇಳಿದರು GIS ಮತ್ತು GPS ನಡುವಿನ ವ್ಯತ್ಯಾಸ. ವೆರಿ ಈಸಿ ಅದ. GIS ಅಂದರೆ ಏನಪ್ಪ ಅಂದ್ರೆ ಪೃಥ್ವಿಯ ಮೇಲಿನ ಮಾಹಿತಿಯನ್ನು ಕಲೆ ಹಾಕುವ, ಸಂಗ್ರಹಿಸುವ, ಮಾರ್ಪಡಿಸುವ ಹಾಗೂ ತೋರಿಸುವ ಅಂಕಿಅಂಶದ ವ್ಯವಸ್ಥೆ. ಬಟ್ GPS ಅಂದರೆ
ಯಾವುದೇ ಒಂದು ಸ್ಥಿರವಾಗಿರುವ ಅಥವಾ ಚಲಿಸುತ್ತಿರುವ ಅಕ್ಷವನ್ನು ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ಸೂಚಿಸೋದು GPS ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಇಸ್ರೋದ ಸಾಧನೆಗಳನ್ನು ಕೇಳಿದರು. ಸೊ ಇದು ಭಾರತೀಯ ರಾಷ್ಟ್ರೀಯ ಉಪಗ್ರಹಗಳ ವ್ಯವಸ್ಥೆ ಅಭಿವೃದ್ಧಿ ಮಾಡದ ಮೊದಲ ಪ್ರಯತ್ನದಲ್ಲಿಯೇ ಏನು ಮಾಡೋದಪ್ಪ ಅಂತಂದ್ರೆ ಮಂಗಳದ ಗ್ರಹವನ್ನು ತಲುಪಿದ ಮೊದಲ ರಾಷ್ಟ್ರೀಯ ಭಾರತ ಅಂತಕ್ಕದ್ದನ್ನು ನೀವು ಬರಿಬೇಕಿತ್ತು. ಸೊ ಜೊತೆಗೆ ಚಂದ್ರನ ದಕ್ಷಿಣ ಧ್ರುವದ ಬಳಿ ಮೊದಲ ದೇಶ ಭಾರತ ಅಂತಕ್ಕಂಥ ಅಂಶವನ್ನು ಬರೆದ್ರೆ ಸೊ ನಿಮ್ಮ ಪ್ರಶ್ನೆ ಉತ್ತರ ಸರಿ ಆಗ್ತದೆ. 23ನೇ ಪ್ರಶ್ನೆ, ವಸತಿಹೀನರಿಗೆ ಸರ್ಕಾರ ಕೈಗೊಂಡಿರುವ ವಸತಿ ಯೋಜನೆಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಅದು ಇಂದಿರಾ ಆವಾಸ್ ಯೋಜನೆ ಅಂತ ಬರ್ತದೆ, ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ ಬರ್ತದೆ, ಬಸವ ಯೋಜನೆಗಳು ಬರ್ತಾವೆ. ಸೊ ಜೊತೆಗೆ ಏನಾಗ್ತದಪ್ಪ ಅಂತಂದ್ರೆ ನೀವು ಇಂದಿರಾ ಗಾಂಧಿ ವಾಲ್ಮೀಕಿ ಆವಾಸ್ ಆಗಿರ್ಬೋದು, ಬಸವ ಆಗಿರ್ಬೋದು, ಆಮೇಲೆ ಸ್ಮಾರ್ಟ್ ಯೋಜನೆಗಳಂತಲೂ ಕೂಡ ಬಂದಿದ್ದಾವೆ. ಅದನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆಗಳು ಬಂದವೆ. ಅದನ್ನು ಕೂಡ ನೀವೇನು ಮಾಡ್ಬೋದಪ್ಪ ಅಂತಂದರೆ ಸೊ ಬರೆದ್ರೆ ಅಂಕಗಳನ್ನು ನಿಮಗೆ ಕೊಡ್ತಿದ್ರು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಪ್ರಶ್ನೆ 24, ಉದ್ಯಮಶೀಲತೆಯು ಒಂದು ಸೃಜನಾತ್ಮಕ ಚಟುವಟಿಕೆಯಾಗಿದೆ ಹೇಗೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಉದ್ಯಮಶೀಲತೆ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇತ್ತು ಫ್ರೆಂಡ್ಸ್. ಸೊ ಏನೆಲ್ಲ ಬರೀಬೇಕಾಗಿತ್ತಪ್ಪ ಅಂತಂದರೆ, ಏನೂ ಇಲ್ಲದದನ್ನು ಸೃಜಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ, ಕಷ್ಟ ಸಾಧ್ಯವಾದುದನ್ನು ಗುರುತಿಸಿ ಕಾರ್ಯರೂಪಕ್ಕೆ ತರ್ತಾರೆ, ಅನ್ವೇಷಿಸಿ ನಷ್ಟವನ್ನು ಲೆಕ್ಕಾಚಾರ ಹಾಕಿ ಲಾಭ ಗಳಿಸ್ತಾರೆ. ಇದು ಒಂದು ಕಾರ್ಯವಿಧಾನವಾಗಿದೆ. ಅನ್ವೇಷಣೆಯನ್ನು ಕ್ರಮಬದ್ಧವಾಗಿ ವಿಶ್ಲೇಷಿಸುವ ಕಾರ್ಯವನ್ನು ಮಾಡ್ತಾರೆ. ಇದು ಒಂದು ತಂತ್ರಜ್ಞಾನವಾಗಿದೆ. ಇದು ಎಲ್ಲ ಕ್ಷೇತ್ರಗಳಲ್ಲಿ ಕಂಡುಬರುತ್ತದೆ ಅಂತಕ್ಕಂಥ ಅಂಶವನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಸೊ ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ ಉತ್ತರಗಳನ್ನು ಕೊಡ್ತಿದ್ರು. ಈ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಅದ. ಸೊ ನೀವು ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ ಬರೀಲೇಬೇಕಿತ್ತು. ಇನ್ನು ಮುಂದಿನ ಪ್ರಶ್ನೆ, ಇನ್ನು 2 ಮಾರ್ಕ್ಸ್ ಕ್ವಶನ್ ಆಯಿತು, 3 ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ. ಪ್ರಶ್ನೆ ಏನಿತ್ತಂದರೆ, ಸ್ವಾಮಿ ದಯಾನಂದ ಸರಸ್ವತಿಯವರ ಸಾಮಾಜಿಕ ಸುಧಾರಣೆಗಳು ಅಂತ ಕೇಳಿದ್ದಾರೆ. ಸೊ ಏನೆಲ್ಲ ಸ್ವಾಮಿ ದಯಾನಂದ ಸರಸ್ವತಿಯವರ ಸಾಮಾಜಿಕ ಸುಧಾರಣೆಗಳು ಅಂತಂದರೆ ಸೊ ಫಸ್ಟ್ ಏನು ಮಾಡ್ತಾರಪ್ಪ ಅಂದ್ರೆ ದೇಶಾದ್ಯಂತ ಸಂಚರಿಸಿ ಉಪನ್ಯಾಸಗಳನ್ನು ಕೊಡ್ತಾರೆ. 2ನೇ ಪಾಯಿಂಟ್ ಬರ್ತಕ್ಕಂಥದ್ದು ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ಅಂತ ಹೇಳ್ತಾರೆ. ವೇದಗಳಿಗೆ ಹಿಂತಿರುಗಿಲಿಕ್ಕೆ ಕರೆ ಕೊಡ್ತಾರೆ. ವಿಗ್ರಹಾರಾಧನೆ ಜಾತಿ ಪದ್ಧತಿಯ ಖಂಡನೆ ಮಾಡ್ತಾರೆ. ವಿಧವಾ ವಿವಾಹಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಇನ್ನು ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ, ಸತ್ಯಾರ್ಥ ಪ್ರಕಾಶ ಕೃತಿ ರಚನೆ, ಶುದ್ಧಿ ಚಳವಳಿಯನ್ನು ಮಾಡ್ತಾರೆ. ಸೊ ಜೊತೆಗೆ ಭಾರತೀಯರಿಗೆ ಭಾರತ ಅಂತ ಘೋಷಣೆಯನ್ನು ಸಹಿತ ಕೂಗ್ತಾರೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಬಂದದ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಅಂತ ಕೇಳ್ತಾರೆ. ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಏನು ಬರಿಬೇಕಂದ್ರೆ, ರಾಜನು ಬ್ರಿಟಿಷ್ ಸೈನ್ಯದ ತುಕಡಿಯನ್ನು ಏನು ಮಾಡಬೇಕು, ಇಟ್ಟುಕೊಳ್ಬೇಕು. ನಿರ್ವಹಣಾ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯದವರು ಭರಿಸಬೇಕು. ರಾಜರ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟರ ನೇಮಕ ಮಾಡಬೇಕು. ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನರನ್ನು ನೇಮಿಸುವ ಹಾಗಿಲ್ಲ. ಯಾವುದೇ ರಾಜನೊಡನೆ ಸಂಧಾನ ಸಹಿತ ಮಾಡಿಕೊಳ್ಳೋ ಹಾಗಿಲ್ಲ. ಕಂಪನಿಯ ಆಂತರಿಕ ಹಾಗೂ ಬಾಹ್ಯ ರಕ್ಷಣೆಯನ್ನು ಒದಗಿಸಬೇಕು ಅನ್ನೋದನ್ನು ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಅರಣ್ಯಗಳು ಬಹು ಉಪಯುಕ್ತವಾದ ಸಂಪನ್ಮೂಲಗಳಾಗಿದ್ದಾವೆ ಹೇಗೆ? ಸೊ ನೋಡಿ, ಅರಣ್ಯದ ಉಪಯೋಗಗಳು: ಶುದ್ಧ ವಾಯು, ಆಹಾರ, ಮೇವನ್ನು ಕೊಡ್ತವೆ, ಉತ್ತಮ ಮಳೆ ಬರಲು ಸಹಾಯಕ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ, ಔಷಧಿ ಸಸ್ಯಗಳ ಆಗರ, ಪ್ರವಾಸಿಗರ ಆಕರ್ಷಣೆ, ಉದ್ಯೋಗಾವಕಾಶ ಒದಗಿಸ್ತದೆ, ಜೈವಿಕ ಪರಿಸರದ ಸಮತೋಲನವನ್ನು ಮಾಡ್ತವೆ. ಇನ್ನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಮಹತ್ವವನ್ನು ಕೇಳಿದ್ದಾರೆ. ಅವಶ್ಯಕತೆ ಏನಿದೆ? ಸೊ ನೋಡಿ, ಈ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ನೀರಾವರಿ ಸೌಲಭ್ಯ ಕೊಡ್ತಾವೆ, ಜಲ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸ್ತಾವೆ, ಪ್ರವಾಹದ ನಿಯಂತ್ರಣ, ನೌಕಾಯಾನ ಸೌಲಭ್ಯ, ಗೃಹ ಬಳಕೆ ಮತ್ತು ಕೈಗಾರಿಕೆಗೆ ನೀರು ಕೊಡ್ತದೆ, ಮಣ್ಣಿನ ಸವಕಳಿ ನಿಯಂತ್ರಣ, ಮೀನುಗಾರಿಕೆ ಅಭಿವೃದ್ಧಿ, ಅರಣ್ಯ ಸಂಪತ್ತಿನ ಹೆಚ್ಚಳ ಅಂತ ಬರೆದ್ರೆ ಸಾಕು. ಇನ್ನು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ಕೇಳಿದ್ದಾರೆ. ಸೊ ಏನೆಲ್ಲ ಪಂಚವಾರ್ಷಿಕ ಯೋಜನೆ ಉದ್ದೇಶ ಅಂದ್ರೆ, ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸೋದು, ಉದ್ಯೋಗಾವಕಾಶವನ್ನು ಹೆಚ್ಚಿಸೋದು, ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳೋದು, ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡೋದು, ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸೋದು, ಬಡತನ ನಿರ್ಮೂಲನೆ ಹಾಗೂ ಜನರ ಜೀವನದ ಮಟ್ಟವನ್ನು ಹೆಚ್ಚಳ ಮಾಡೋದೇ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಮುಂದಿನ ಪ್ರಶ್ನೆ, ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳನ್ನು ಬರೀರಿ ಅಂತ ಕೇಳಿದರು. ಇಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸ್ತಕ್ಕಂಥ ನಿವ್ವಳ ಲಾಭ ಬರ್ತದೆ, ಆಮೇಲೆ ಭಾರತೀಯ ರೈಲ್ವೆ ಗಳಿಸುವ ಲಾಭ ಬರ್ತದೆ, ಅಂಚೆ ಮತ್ತು ದೂರವಾಣಿ ಆದಾಯ, ಸಾರ್ವಜನಿಕ ಉದ್ಯಮದ ಆದಾಯ, ನಾಣ್ಯ ಮತ್ತು ಟಂಕಸಾಲೆಯ ಆದಾಯ, ವಿವಿಧ ರೀತಿಯ ಶುಲ್ಕ ಮತ್ತು ಸ್ಟ್ಯಾಂಪ್ ದಂಡಗಳು ಅನ್ನೋದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ಬ್ಯಾಂಕಿನ ಕಾರ್ಯಗಳನ್ನಂತ ಕೇಳಿದ್ದಾರೆ. ಸೊ ಬ್ಯಾಂಕೆಲ್ಲ ಏನೆಲ್ಲ ಕೆಲಸ ಮಾಡ್ತದಪ್ಪ ಅಂದ್ರೆ, ಅದು ಫಸ್ಟಾಗಿ ಠೇವಣಿಗಳ ಅಂಗೀಕಾರ, ಸಾರ್ವಜನಿಕರಿಗೆ ಸಾಲ ಕೊಡೋದು, ಹಣದ ವರ್ಗಾವಣೆ, ಚೆಕ್ ಮತ್ತು ಹುಂಡಿಗಳ ಮೇಲೆ ಹಣ ವಸೂಲು, ಹುಂಡಿಗಳನ್ನು ಸೋಡಿ ಮಾಡೋದು, ಭದ್ರತಾ ಕಪಾಟು, ವಿದೇಶಿ ವಿನಿಮಯ, ಆಮೇಲೆ ಬೆಲೆ ಬಾಳುವ ವಸ್ತುಗಳನ್ನು ನೀಡೋದು, ಸಾಲ ಪತ್ರ ಕೊಡೋದು, ಹಣಕಾಸಿನ ವ್ಯವಹಾರವನ್ನು ಮಾಡೋದು. ಇಲ್ಲೊಂದು ಪ್ರಶ್ನೆ ಇತ್ತು, ಗ್ರಾಹಕರ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಯಾವೆಲ್ಲ ಮಾಹಿತಿಗಳು ಇರಬೇಕು ಅಂತ ಕೇಳಿದ್ದಾರೆ. ಸೊ ದೂರುಗಳು ಕೈ ಬರಹ ಮತ್ತು ಬೆರಳಚ್ಚಿನ ಮಾದರಿಯಲ್ಲಿ ಇರಬೇಕು. ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ ಸರಿಯಾಗಿ ಬರೀಬೇಕು. ಯಾವ ವ್ಯಾಪಾರಿ ಅಥವಾ ಪೂರೈಕೆದಾರನ ವಿರುದ್ಧ ದೂರು ಸರಿಯಾಗಿ ಬರೀಬೇಕು. ನಷ್ಟ ಹೊಂದಿದ ಮೊಬಲಗು
ಸೂಕ್ತವಾದ ರಶೀದಿಯನ್ನು ಏನು ಮಾಡಬೇಕಾಗ್ತದಪ್ಪ ಅಂದರೆ ಇಡಬೇಕು. ಇನ್ನು ದೂರಿಗೆ ಯಾವುದೇ ರೀತಿಯ ಶುಲ್ಕ ಇರುವಂಗಿಲ್ಲ. ಗ್ರಾಹಕನೇ ನೇರವಾಗಿ ಅಥವಾ ವಕೀಲರ ಮೂಲಕ ವಾದವನ್ನು ಮಾಡ್ಬೋದು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್, ಎರಡನೇ ಮಹಾಯುದ್ಧದ ಪರಿಣಾಮಗಳೇನು ಅಂತ ಕೇಳಿದ್ದಾರೆ. ಏನೆಲ್ಲ ಎರಡನೇ ಮಹಾಯುದ್ಧದ ಪರಿಣಾಮಗಳಂದ್ರಪ್ಪ ಅಂದ್ರೆ, ಒಂದನೇದು ಅತಿ ಹೆಚ್ಚಿನ ಸಾವು ನೋವುಗಳು ಕಂಡು ಬರ್ತಾವೆ. ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆ ಬದಲಾಯಿತು. ವಿಶ್ವಸಂಸ್ಥೆ ರಚನೆ, ಆಮೇಲೆ ಅಮೆರಿಕ, ರಷ್ಯಾ, ಚೀನಾ, ಬ್ರಿಟನ್, ಫ್ರಾನ್ಸ್ ಖಾಯಂ ಸದಸ್ಯರು, ಶೀತಲ ಯುದ್ಧ ಆರಂಭ, ಏಷ್ಯಾ ಆಫ್ರಿಕಾ ವಸಾಹತುಗಳು ಸ್ವಾತಂತ್ರ್ಯ ಪಡೆಯಲು ಅನುಕೂಲ, ಯುರೋಪಿನ ದೇಶಗಳು ವಸಾಹತು ಕಳೆದುಕೊಳ್ತವೆ, ದೇಶಗಳ ನಡುವೆ ಅಣ್ವಸ್ತ್ರ ಪೈಪೋಟಿಗೆ ದಾರಿ ಆಗ್ತದೆ ಅಂತಕ್ಕದ್ದನ್ನು ನೀವೇನು ಮಾಡಬೇಕಿತ್ತು, ಬರೀಬೇಕಿತ್ತು. ಮುಂದಿನ ಪ್ರಶ್ನೆ, ಬ್ರಿಟಿಷರ ಭೂಕಂದಾಯ ನೀತಿಯು ಭಾರತೀಯ ರೈತರನ್ನು ಹೇಗೆ ಶೋಷಣೆ ಮಾಡಿತು? ಒಂದನೇದು, ಹೊಸ ಜಮೀನ್ದಾರು ಸಮುದಾಯ ಸೃಷ್ಟಿ ಮಾಡ್ತದೆ. ರೈತರು ವಿವಿಧ ಬಗೆಯ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಭೂಮಿ ಮಾರಾಟದ ವಸ್ತು, ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸಲು ಭೂಮಿಯನ್ನು ಪರಭಾರೆ ಮಾಡಿದರು. ಕೃಷಿ ಕ್ಷೇತ್ರ ವಾಣಿಜ್ಯೀಕರಣ, ಹಣದ ಲೇವಾದೇವಿಗಾರರು ಬಲಿಷ್ಠ. 31, ಅನಕ್ಷರತೆ ನಿವಾರಣೆಗಾಗಿ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಅಂತ ಕೇಳಿದ್ದಾರೆ. 1988ರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಮತ್ತು ಸರ್ವ ಶಿಕ್ಷಣ ಅಭಿಯಾನ ಜಾರಿಗೆ. 2001ರಲ್ಲಿ 6 ರಿಂದ 14 ವರ್ಷದ ಮಕ್ಕಳಿಗೆ ಸಾಕ್ಷರ ಭಾರತ ಕಾರ್ಯಕ್ರಮ. 21A ಅನ್ವಯ ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕು. 2009 ಶಿಕ್ಷಣ ಹಕ್ಕು ಕಾಯ್ದೆ. ಹೆಣ್ಣು ಮಕ್ಕಳ, ದಿವ್ಯಾಂಗ ಮಕ್ಕಳ, ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ. ಇಷ್ಟು ಬರೆದ್ರೆ ಸಾಕು. ಇನ್ನು ಬಾಲಕಾರ್ಮಿಕ ಸಮಸ್ಯೆಯ ಪರಿಣಾಮಗಳನ್ನು ಕೇಳಿದರು. ಅನಾರೋಗ್ಯ, ಪೌಷ್ಟಿಕ ಆಹಾರದ ಕೊರತೆ, ವೈದ್ಯಕೀಯ ಸೌಲಭ್ಯದ ಕೊರತೆ, ಒತ್ತಾಯದ ದುಡಿತ, ಆರ್ಥಿಕ ಸಾಮಾಜಿಕ ಶೋಷಣೆ, ನೆಕ್ಸ್ಟ್ ಮಾನಸಿಕ ಭಾವನಾತ್ಮಕ ಶೈಕ್ಷಣಿಕ ಅಗತ್ಯತೆ ಪೂರೈಸೋದಿಲ್ಲ. ಇನ್ನು ಮಣ್ಣಿನ ಸವೆತ ತಡೆಗಟ್ಟುವ ಕ್ರಮಗಳನ್ನು ಕೇಳಿದ್ದಾರೆ. ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ, ಅಡ್ಡಬದು ನಿರ್ಮಾಣ, ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರದ ನಿರ್ಮಾಣ, ಅರಣ್ಯ ನಾಶವನ್ನು ತಡೆಯೋದು, ಅರಣ್ಯದ ಬೆಳವಣಿಗೆಗೆ ಪ್ರೋತ್ಸಾಹ, ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಣ, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಮ್ಗಳ ನಿರ್ಮಾಣ. ಇನ್ನು ನಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಅಂತ ಕೇಳಿದ್ದಾರೆ. ಅವರು ಉಚಿತ ಪ್ರಾಥಮಿಕ ಶಿಕ್ಷಣ ಕೊಟ್ಟರು. ಪ್ರಾಥಮಿಕ ಶಿಕ್ಷಣಕ್ಕೆ ಆದ್ಯತೆ, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ವೇತನ, ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ, ನೀರಾವರಿ ಅಭಿವೃದ್ಧಿ, ಹೊಸ ರೈಲು ಮಾರ್ಗ ನಿರ್ಮಾಣ, ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕಾ ಸ್ಥಾಪನೆ, ಕಬ್ಬಿಣ ಮತ್ತು ಉಕ್ಕು, ಪೇಪರ್, ಸಕ್ಕರೆ, ಗಂಧದ ಎಣ್ಣೆ, ಸಾಬೂನು ಮತ್ತು ರಸಗೊಬ್ಬರ ಕೈಗಾರಿಕೆ ಸ್ಥಾಪನೆ, ನ್ಯಾಯ ವಿಧಾಯಕ ಸಭೆಯದ ರಚನೆ. ಇನ್ನು 1857ರ ದಂಗೆಯ ವಿಫಲತೆಗೆ ಕಾರಣಗಳು ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಏನೆಲ್ಲ ವಿಫಲತೆ ಕಾರಣ ಅಂದ್ರೆ, ಇದು ಇಡೀ ಭಾರತವನ್ನು ವ್ಯಾಪಿಸಿದ ಹೋರಾಟವಾಗಿರಲಿಲ್ಲ. ರಾಜರ ಮತ್ತು ಜಮೀನ್ದಾರರ ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ಹೋರಾಟ, ಯೋಜಿತ ಹೋರಾಟವಲ್ಲ. ಬ್ರಿಟಿಷ್ ಸೈನ್ಯದ ಒಗ್ಗಟ್ಟು ಭಾರತೀಯ ಸೈನಿಕರಲ್ಲಿ ಇರಲಿಲ್ಲ. ಸೂಕ್ತ ಮಾರ್ಗದರ್ಶನ ಸಹಿತ ಇರಲಿಲ್ಲ. ವ್ಯವಸ್ಥಿತ ಸಂಘಟನೆ ಕೊರತೆ, ಯುದ್ಧ ತಂತ್ರ ನಾಯಕತ್ವದ ಕೊರತೆ, ಶಿಸ್ತಿನ ಕೊರತೆ. ಆಮೇಲೆ ಹೋರಾಟದಲ್ಲಿ ನಿಶ್ಚಿತ ಗುರಿ ಇಲ್ಲ. ದೇಶೀಯ ಸಂಸ್ಥಾನಗಳು ಬ್ರಿಟಿಷರಿಗೆ ಬೆಂಬಲವನ್ನು ನೀಡ್ತಾರೆ. ನೆಕ್ಸ್ಟ್ ಸಿಪಾಯಿಗಳು ಮಾಡಿದ ಲೂಟಿ, ದರೋಡೆಯಿಂದ ಜನರು ವಿಶ್ವಾಸ ಕಳೆದುಕೊಳ್ತಾರೆ. ನಾಯಕತ್ವದ ಕೊರತೆ. ಇನ್ನು ಸುಭಾಷ್ ಚಂದ್ರ ಬೋಸರ ಕೊಡುಗೆಗಳನ್ನು ಕೇಳಿದ್ದಾರೆ ಫ್ರೆಂಡ್ಸ್. ಇವರು ನಾಗರಿಕ ಸೇವಾ ಪರೀಕ್ಷೆಯಲ್ಲಿ 4ನೇ ರ್ಯಾಂಕನ್ನು ಗಳಿಸ್ತಾರೆ. ಬ್ರಿಟಿಷ್ ಸರ್ಕಾರದ ಪ್ರತಿಷ್ಠಿತ ಹುದ್ದೆಯನ್ನು ತ್ಯಜಿಸ್ತಾರೆ. ನೆಕ್ಸ್ಟ್ ವಿದೇಶದಲ್ಲಿ ನೆಲೆಗೊಂಡ ಭಾರತೀಯರನ್ನು ಸಂಘಟಿಸಲು ಪ್ರಯತ್ನ ಮಾಡ್ತಾರೆ. ವಿದೇಶಗಳ ಪ್ರವಾಸ ಬೆಳೆಸಿ ತಾಯ್ನಾಡಿಗೆ ಬೆಂಬಲವನ್ನು ನೀಡಲು ಪ್ರಯತ್ನ ಮಾಡ್ತಾರೆ. 1934ರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ ಸಮಾಜವಾದಿ ಪಕ್ಷನ ಸ್ಥಾಪಿಸ್ತಾರೆ. 1938ರಲ್ಲಿ ಹರಿಪುರ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು. ಗಾಂಧೀಜಿ ಮತ್ತು ಬೋಸರ ನಡುವೆ ಭಿನ್ನಾಭಿಪ್ರಾಯ ಬಂತು. 1930ರಲ್ಲಿ ಕಾಂಗ್ರೆಸ್ನ ಮತ್ತೆ ಅಧ್ಯಕ್ಷರಾಗ್ತಾರೆ. ಕಾಂಗ್ರೆಸ್ನಿಂದ ಹೊರಬರ್ತಾರೆ. ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪನೆ. ಪ್ರಪಂಚದಲ್ಲಿ 2ನೇ ಮಹಾಯುದ್ಧದಲ್ಲಿ ಏನಾಗ್ತದಪ್ಪ ಅಂತಂದರೆ, ಭಾರತೀಯರು ಭಾಗವಹಿಸುವುದನ್ನು ವಿರೋಧವನ್ನು ಮಾಡ್ತಾರೆ. ಸೊ ಜೊತೆಗೆ ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳ್ತಾರೆ. ಹಿಟ್ಲರನ ಬೆಂಬಲವನ್ನು ಪಡಿತಾರೆ. ರಾಸ್ ಬಿಹಾರಿ ಬೋಸ್ರೊಡನೆ ಕೈ ಜೋಡಿಸಿ ಭಾರತೀಯ ರಾಷ್ಟ್ರೀಯ ಸೈನ್ಯವನ್ನು ಸ್ಥಾಪನೆಯನ್ನು ಸಹಿತ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಮಾಡ್ತಾರೆ. ಸೊ ಜೊತೆಗೆ ದೆಹಲಿ ಚಲೋ ಕರೆ, ರಂಗೂನ್ ಮೂಲಕ ದೆಹಲಿಯನ್ನು ವಶಪಡಿಸಿಕೊಳ್ಳುವ ತಂತ್ರ, ಬರ್ಮಾದ ಮೇಲೆ ದಾಳಿ, ಸುಭಾಷರು ವಿಮಾನ ಅಪಘಾತದಲ್ಲಿ ಮಡಿತಾರೆ ಅಂತಕ್ಕಂಥದ್ದು ಇತ್ತು. ವಿಶ್ವಸಂಸ್ಥೆಯ ಸಾಧನೆಗಳು ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಲ್ಲಿರ್ತಕ್ಕಂಥ ಯಾವುದಾದ್ರೂ 8 ವಿಶ್ವಸಂಸ್ಥೆಯ ಸಾಧನೆಗಳನ್ನು ನೀವೇನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. ಇನ್ನು ಲಾಸ್ಟ್ ಪ್ರವಾಹಗಳಿಗೆ ಕಾರಣಗಳನ್ನು ಕೇಳಿದ್ದಾರೆ. ಸೊ ಇಲ್ಲಿ ಕೂಡ ಜನರಲ್ ಆಗಿ ಬರೆದ್ರು ಕೂಡ ನಿಮಗೆ 4 ಅಂಕಗಳನ್ನು ಕೊಡ್ತಿದ್ರು. ಇನ್ನು ಲಾಸ್ಟ್ ಭಾರತದ ನಕ್ಷೆಯಲ್ಲಿ ಅವರೇ ಕೊಡ್ತಾರೆ. ಸೊ ಅದರಲ್ಲಿ ನಿಮಗೆ ಗುರುತಿಸಲಿಕ್ಕೆ ಕೇಳಿದರು. 82-30 ಪೂರ್ವ ರೇಖಾಂಶ, ಹಿರಾಕುಡ್